MCC ಬ್ಯಾಂಕ್ನೊಂದಿಗೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡು ಅದರ ನಿರ್ದೇಶಕರಾಗಿ ತನ್ನ 29ನೆಯ ಕಿರುವಯಸ್ಸಿನಲ್ಲಿಯೇ ಅದರ ಅಧ್ಯಕ್ಷರಾಗಿ ಉತ್ತಮ ನಾಯಕತ್ವ ಗುಣಗಳನ್ನು ಹೊಂದಿ ತನ್ನ ಕಿರುವಯಸ್ಸಿನಲ್ಲೇ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ನಮ್ಮ ಜಿಲ್ಲೆಯಲ್ಲಿಯೇ ಖ್ಯಾತ ನ್ಯಾಯವಾದಿ, ಯಾವುದೇ ಕೇಸ್ ಇರಲಿ ಅವರ ಕೈಗೆ ಸಿಕ್ಕಿದರೆ ಗೆಲುವೆ ಎಂಬುದಾಗಿ ಹೆಸರು ಪಡೆದ, ಕರ್ನಾಟಕ ರಾಜ್ಯದಲ್ಲಿಯೇ ಉನ್ನತ ಸ್ಥಾನವನ್ನು ಪಡೆದ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಗವರ್ಮೆಂಟ್ ಪ್ಲೀಡರ್ DK ಡಿಸ್ಟ್ರಿಕ್ಟ್ ಈ ಪ್ರತಿಷ್ಠಿತ ಹುದ್ದೆಗೇರಿದ ಮೊದಲ ಕ್ಯಾಥಲಿಕ್ ವ್ಯಕ್ತಿ ಎಂಬ ಹೆಗ್ಗಳಿಕೆ ಅವರೇ ನಮ್ಮ ನೆಚ್ಚಿನ MP ನೊರೊನ್ನ ಇವರನ್ನು ಗೌರವಿಸುವ, ಸನ್ಮಾನಿಸುವ, ಅಭಿನಂದಿಸುವ ಕಾರ್ಯಕ್ರಮ ಈಗ ನಡೆಯಲಿದೆ. ಅವರ ಎಲ್ಲ ಸೇವಾ ವಿವರಗಳನ್ನು ಸನ್ಮಾನ ಪತ್ರದಲ್ಲಿ ನಾವು ಕೇಳುವವರಿದ್ದೇವೆ. ಅವರು ತಮ್ಮ ಗೌರವಾತಿಥಿ ಸ್ಥಾನದಿಂದ ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮಾನಪತ್ರವನ್ನು ಓದಲಿರುವವರು ಉಳ್ಳಾಳ ಶಾಖೆಯ ಮ್ಯಾನೇಜರ್ ಶ್ರೀ ಡೆರಿಲ್ ಲಸ್ರಾದೋ ಇವರು. ಸನ್ಮಾನ ಪತ್ರ. ಶ್ರೀ MP ನೊರೊನ್ನ ಮೆಲ್ವಿನ್ ಪ್ರಕಾಶ್ ನೊರೊನ್ನ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಖ್ಯಾತ ವಕೀಲರಾಗಿ 35 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಅದಲ್ಲದೆ ಕ್ರಿಶ್ಚಿಯನ್ ಮ್ಯಾರೇಜ್ ರಿಜಿಸ್ಟ್ರಾರ್ ಮತ್ತು ನೋಟರಿ ಕೂಡ ಆಗಿರುತ್ತಾರೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರದಿಂದ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಸರಕಾರಿ ವಕೀಲರ ಹುದ್ದೆಗೆ ನೇಮಕಗೊಂಡಿದ್ದು, ಈ ಪ್ರತಿಷ್ಠಿತ ಹುದ್ದೆ ಪಡೆಯುವ ಮೊದಲ ಕೆಥೋಲಿಕ್ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಶೈಕ್ಷಣಿಕ ಹಿನ್ನೆಲೆ ಮತ್ತು ಆಡಳಿತ. ಇಂಗ್ಲಿಷ್ ಟೈಪ್ ರೈಟಿಂಗ್ನಲ್ಲಿ ರಾಜ್ಯದಲ್ಲಿ ಮೊದಲ ರ್ಯಾಂಕ್ ಹಾಗೂ BA ಲಾ ಪರೀಕ್ಷೆಯಲ್ಲೂ ರ್ಯಾಂಕ್ ಪಡೆದಿದ್ದರು. ಮಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ 2015ರಿಂದ 2018 ಮತ್ತು ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾಗಿ 2018ರಿಂದ 2021 ವಿಶ್ವವಿದ್ಯಾಲಯದ ಸರ್ವಾಂಗೀಣ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಇದಕ್ಕಾಗಿ ಕುಲಪತಿಗಳಿಂದ ಪ್ರಶಂಸಾ ಪತ್ರ ಪಡೆದಿದ್ದಾರೆ. ಫಾದಮುಲ್ಲಾ ಸಂಸ್ಥೆ 2007ರಿಂದ 2023, ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ 2012ರಿಂದ 18 ಮತ್ತು ಸೇಂಟ್ ಎಲೋಷಿಯಸ್ ಕಾಲೇಜ್ 2016ರಿಂದ 2022 ಸೇರಿದಂತೆ ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳ ನಿರ್ದೇಶಕ ಮಂಡಳಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. 1996ರಿಂದ 2000ರವರೆಗೆ SDM ಕಾನೂನು ಕಾಲೇಜಿನ ಉಪನ್ಯಾಸಕರಾಗಿ ವಿದ್ಯಾರ್ಥಿಗಳ ಮೆಚ್ಚುಗೆ ಗಳಿಸಿದ್ದಾರೆ. ವೈವಿಧ್ಯಮಯ ಸಾಧನೆಗಳು. ಕೇವಲ ತನ್ನ 29 ವರ್ಷ ವಯಸ್ಸಿನಲ್ಲೇ ಶತಮಾನದಷ್ಟು ಹಳೆಯ MCC ಬ್ಯಾಂಕಿನ ಅತ್ಯಂತ ಕಿರಿಯ ಅಧ್ಯಕ್ಷರಾಗಿ 1997ರಿಂದ 99ರವರೆಗೆ ಆಯ್ಕೆಯಾಗಿ ಬ್ಯಾಂಕ್ ಇತಿಹಾಸದಲ್ಲೇ ಅತ್ಯಧಿಕ 22% ಡಿವಿಡೆಂಡ್ ನೀಡುವ ಮೂಲಕ ದಕ್ಷ ಆಡಳಿತ ನೀಡಿದ್ದಾರೆ. ಸಮಾಜ ಸೇವೆ ಮತ್ತು ನಾಯಕತ್ವ. ಮಂಗಳೂರು ಧರ್ಮಕ್ಷೇತ್ರ ಪರಿಷತ್ತಿನ ಕಾರ್ಯದರ್ಶಿಯಾಗಿ 2014ರಿಂದ 2021ರವರೆಗೆ ಸುಮಾರು 2.5 ಲಕ್ಷ ಸದಸ್ಯರ ಹಿತರಕ್ಷಣೆ ಮಾಡಿದ್ದು, 8 ಸಮಿತಿಗಳನ್ನು ರಚಿಸಿ ಲಕ್ಷಾಂತರ ಜನರಿಗೆ ಲಾಭವಾಗುವಂತೆ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಕ್ಯಾಥೋಲಿಕ್ ಲಾಯರ್ಸ್ ಗಿಲ್ಡ್ ಇದರ ಅಧ್ಯಕ್ಷರಾಗಿ 2008ರ ಚರ್ಚ್ ದಾಳಿಗಳಲ್ಲಿ ತೊಂದರೆಗೆ ಒಳಗಾದವರ ಪರ ಹೋರಾಡಿ ಸೋಮಶೇಖರ ಆಯೋಗದ ಮುಂದೆ ವಾದಿಸಿ ಕ್ರೈಸ್ತರ ವಿರುದ್ಧದ ಅಕ್ರಮ ಪ್ರಕರಣಗಳು ಹಿಂಪಡೆಯುವಂತೆ ಹೋರಾಟ ಮಾಡಿದ್ದಾರೆ. ರಾಜಕೀಯ ಜಾಗೃತಿ ಸಮಿತಿ ಸಂಯೋಜಕರಾಗಿ 2013ರಲ್ಲಿ JR ಲೋಬರ್ ಅವರ ಐತಿಹಾಸಿಕ ಶಾಸಕ ಗೆಲುವಿಗೆ ಮೂಲಭೂತ ಕೊಡುಗೆ ನೀಡಿದ್ದಾರೆ. ಸ್ಪಂದನ ಟ್ರಸ್ಟ್ ಮತ್ತು ರೋಶಿನಿಲಯದ ಕುಟುಂಬ ಸಲಹಾ ಕೇಂದ್ರದ 2010ರಿಂದ 2023ರವರೆಗೆ ಮೂಲಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹಾಗೂ ಕುಟುಂಬ ಐಕ್ಯತೆಗಾಗಿ ಸಕ್ರಿಯವಾಗಿ ದುಡಿದಿದ್ದಾರೆ. ಸಮಾಜ ಸೇವೆಯ ಅತ್ಯುತ್ತಮ ಕೊಡುಗೆಗಾಗಿ JC ಪ್ರಶಸ್ತಿಯನ್ನು 2000 ಇಸವಿಯಲ್ಲಿ ಪಡೆದಿರುತ್ತಾರೆ. ಅವರ ಕಾರ್ಯತತ್ಪರತೆ, ದೃಢ ನಾಯಕತ್ವ ಮತ್ತು ಬಹುಮುಖ ಸಾಧನೆಗಳನ್ನು ಪರಿಗಣಿಸಿ ಸಮುದಾಯದ ಗಡಿಗಳನ್ನು ಮೀರಿ ವ್ಯಾಪಕ ಮನ್ನಣೆಗಳನ್ನು ಗಳಿಸಿವೆ. ಈ ಸಂದರ್ಭದಲ್ಲಿ ತಾವು ಸಮಾಜಕ್ಕೆ ನೀಡಿದ ವಿಶೇಷ ಕೊಡುಗೆಯನ್ನು ಪರಿಗಣಿಸಿ MCC ಬ್ಯಾಂಕ್ ಲಿಮಿಟೆಡ್ ಮಂಗಳೂರು ನಿಮ್ಮನ್ನು ಅಭಿನಂದಿಸಿ ಸನ್ಮಾನಿಸುತ್ತಿದೆ. ಮುಂದೆಯೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸೇವೆಯನ್ನು ಸಲ್ಲಿಸುವ ಸೌಭಾಗ್ಯವನ್ನು ಭಗವಂತ ತಮಗೆ ಕರುಣಿಸಲಿ ಎಂದು ಹೃದಯಪೂರ್ವಕವಾಗಿ ಹಾರೈಸುತ್ತೇವೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ, ಪ್ರಧಾನ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿ ವರ್ಗ
MCC ಬ್ಯಾಂಕ್ ಲಿಮಿಟೆಡ್ ಮಂಗಳೂರು. ಕುಲಶೇಖರ ಆಗಸ್ಟ್ 17, 2025. ಅಧ್ಯಕ್ಷರು ಶಾಲು ಹೊದಿಸಿ ಫಾದರ್ ಕ್ಲಿಫರ್ಡ್ ಮಾನಪತ್ರವನ್ನು ಅರ್ಪಿಸಿ ಸಿಸ್ಟರ್ ಫ್ಲಾಸಿ ಹಣ್ಣು ಹಂಪಲುಗಳನ್ನು ನೀಡಿ ಶ್ರೀಮತಿ ಕೋರಿನ್ ಇವರು ಹೂಗುಚ್ಛವನ್ನು ನೀಡಿ ಸನ್ಮಾನ ಕಾರ್ಯವನ್ನು ನೆರವೇರಿಸಲು ವಿನಂತಿ. ನಿರ್ದೇಶಕರುಗಳು ವೇದಿಕೆಗೆ ಭಾವಚಿತ್ರಕ್ಕಾಗಿ ಆಗಮಿಸುವುದು. ವಂದನೆಗಳು. ಸನ್ಮಾನಿತರಾದ ಸನ್ಮಾನ್ಯ MP ನೋರೋನ್ನ ಇವರಿಂದ ಸಂದೇಶ. ವೇದಿಕೆಯಲ್ಲಿರುವ ಸಹಕಾರ ರತ್ನ ಶ್ರೀ ಅನಿಲ್ ರೋವರ್ ಅವರೇ, ವಂದನೀಯ ಧರ್ಮಗುರುಗಳಾದ ಫಾದರ್ ಕ್ಲಿಫರ್ಡ್ ಫರ್ನಾಂಡಿಸ್ ರವರೇ, ವಂದನೀಯ ಧರ್ಮಗುರುಗಳಾದ ಸ್ಟೀಫನ್ ಪಿರೆರ್ ಅವರೇ, ಧರ್ಮ ಭಗಿನಿಯಾದ ಸಿಸ್ಟರ್ ಫ್ಲಾವಿಯಾ ವಿಲ್ಮರ್ ಅವರೇ, ನಮ್ಮ ಮಾಜಿ ಹಾಗೂ ನನ್ನ ಜೊತೆಗೆ ಅವರ ಜೊತೆಗೆ ನಾನು ಒಟ್ಟಿಗೆಯಾಗಿ MCC ಬ್ಯಾಂಕ್ ಬೋರ್ಡ್ನಲ್ಲಿದ್ದಂಥ ಶ್ರೀ ವ್ಯಾಲೆಂಟೈನ್ ಡಿಸೆಲ್ವರ್ ಅವರೇ, ಮಿಸಸ್ ಕೋರಿನ್ ರಸ್ಕಿನರ್ ಅವರೇ, ಶ್ರೀ ಪ್ರವೀಣ್ ಭದ್ರಾವರವರೇ, ಶ್ರೀ ವಿನ್ಸೆಂಟ್ ಕುಟ್ಟಿನರ್ ಅವರೇ, ಮಿಸಸ್ ರೂತ್ ಕೆಸ್ಲನ್ ಅವರೇ, ನನ್ನ ಪ್ರಿಯ ನಿರ್ದೇಶಕರೇ ಜೇಮ್ಸ್ ಮೆಂಡೋನ್ ಸರ್ ಅವರೇ, ಇಲ್ಲಿ ಆಗಮಿಸಿರುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಸನ್ಮಾನಿತಗೊಂಡವರೇ, ಈ ದಿನ ಖಂಡಿತವಾಗಿಯೂ ಕುಲಶೇಖರದ ಪರಿಸರದಲ್ಲಿ ಒಂದು ಚಾರಿತ್ರಿಕವಾದ, ಸಂತೋಷವಾದ, ಒಂದು ಉಲ್ಲಾಸಮಯವಾದ ದಿನವೆಂದರೆ ತಪ್ಪಾಗಲಾರದು. ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟ, ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಗೊಳಿಸುವಂತೆ ಮಾಡಿದಂಥ ಈ ಬ್ಯಾಂಕಿನ ಡೈನಾಮಿಕ್ ಅಧ್ಯಕ್ಷರಾದಂಥ ಅನಿಲ್ ರೋವರ್ ಅವರಿಗೂ, ಆಡಳಿತ ಮಂಡಳಿಯ ಪ್ರತಿಯೋರ್ವ ಸದಸ್ಯರಿಗೂ, ಸಿಬ್ಬಂದಿ ವರ್ಗದವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೊಂದು ಕಟ್ಟಡದ ಸ್ಥಳಾಂತರ ಮಾತ್ರವಲ್ಲ, ಇದೊಂದು ಉತ್ಸಾಹದಿಂದ, ವೃತ್ತಿಪರತೆಯಿಂದ, ಶ್ರದ್ಧೆಯಿಂದ ಸೇವೆ ನೀಡುವ ಬಗ್ಗೆ ವಚನಬದ್ಧತೆಯನ್ನು ಸಾರುವ ಈ ದಿನವಾಗಿದೆ. ಕ್ಷಿಪ್ರವಾಗಿ ಕಳೆದ 7 ವರ್ಷಗಳಿಂದ ಈ ಬ್ಯಾಂಕ್ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತಿದೆ. ಶ್ರೀ ವ್ಯಾಲೆಂಟೈನ್ ಡಿಸಿಲ್ವಾ ಹೇಳಿದಂತೆ ಅವರ ಅಧ್ಯಕ್ಷ ಕಾಲದಲ್ಲೂ ಭಾಳಷ್ಟು ಪ್ರಗತಿಯಾಗಿತ್ತು. ನಮ್ಮ ಈ ಬೋರ್ಡ್ ಇರುವಾಗ ಪ್ರಗತಿಯಾಗಿತ್ತು, ಮತ್ತಿನವರು ಪ್ರಗತಿ ಮಾಡಿದ್ದಾರೆ. ಆದರೆ ಈಗ ಈ ಆಡಳಿತ ಮಂಡಳಿಯ ಈ ಡೈನಾಮಿಕ್ ಥಿಂಕಿಂಗ್ನಿಂದಾಗಿ, ಡೈನಾಮಿಕ್ ಆ ಸ್ಕೋಪ್ ಆಫ್ ಹೇಗೆ ಕಾರ್ಯಾಚರಿಸಬೇಕು, ಗ್ರಾಹಕರಿಗೆ ಉತ್ತಮ ಸೇವೆ ನೀಡಬೇಕು, ಈ ತಂತ್ರಜ್ಞಾನವನ್ನು ಬಳಸಿ, ಜ್ಞಾನವನ್ನು ಬಳಸಿ ಅವರು ಮುಂದುವರಿಯುತ್ತಿರುವ ಪರಿ ನೋಡಿದರೆ, ಈಗ ಮೊದಲನಾಗೆ MCC ಬ್ಯಾಂಕ್, ನಾವು ಹೇಳ್ತಾ ಇದ್ದೇವೆ ಮ್ಯಾಂಗ್ಳೂರ್ ಕ್ಯಾಥಲಿಕ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳುವಲ್ಲಿ, ಈಗ ಅವರು ಮ್ಯಾಂಗ್ಳೂರ್ ಕಾರ್ನರ್ ಸ್ಟೋನ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಿ
ಅವರು ಪರಿವರ್ತಿಸುವಲ್ಲಿ ಭಾಳ ಒಂದು ಶ್ರಮಿಸ್ತಿದ್ದಾರೆ. ತಮಗೆ ಗೊತ್ತಿದೆ, ಕಾರ್ನರ್ ಸ್ಟೋನ್ ಅಂತ ಹೇಳಿದರೆ, ನಾನು ಮ್ಯಾಂಗ್ಳೂರೇ ಉಂಟು, ಸಿಗೆ ನಾನು ಕಾರ್ನರ್ ಸ್ಟೋನ್ ಹೇಳ್ತಿದ್ದೇನೆ. ಯಾಕೆ ಅಂತ ಹೇಳಿದರೆ, ಅದು ಆ ಕಲ್ಲು ಯಾವುದಿದೆಯೋ ಆ ಕಲ್ಲಿನ ಸುತ್ತ ಇರುವ ಇತರ ಕಲ್ಲುಗಳು ಅದಕ್ಕೆ ಜೋಡಣೆಯಾಗಿ ಅದರ ಡೈರೆಕ್ಷನಲ್ಲಿ ಮತ್ತೆ ಎಲ್ಲ ಮೇಲಕ್ಕೆ ಇರುವಂಥದ್ದು. ಅದೇ ರೀತಿಯಲ್ಲಿ MCC ಬ್ಯಾಂಕ್ ಇವತ್ತು ಹಲವಾರು ವಿಚಾರಗಳಲ್ಲಿ ಮೂಲ ಕಲ್ಲು ಆಗಿ, ಅಂದರೆ ಕಾರ್ನರ್ ಸ್ಟೋನ್ ಆಗಿ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು, ಅದೇ ರೀತಿಯಲ್ಲಿ ಗ್ರಾಹಕರಿಗೆ ಉತ್ತಮವಾದ ಸೇವೆಯನ್ನು ನೀಡುವುದರಲ್ಲಿ ಮೇಲುಗೈಯನ್ನು ಸಾಧಿಸಿ ಇತರ ಬ್ಯಾಂಕ್ಗಳು, ಆಗಲೇ ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳು, ಆಗಲೇ ಅದು ಶೆಡ್ಯೂಲ್ ಬ್ಯಾಂಕ್ಗಳು, ಆಗಲೇ ಅದು ಕೋಆಪರೇಟಿವ್ ಬ್ಯಾಂಕ್ಗಳು ಈ ಬ್ಯಾಂಕಿನ ಮಾದರಿಯನ್ನು ಅನುಸರಿಸುವಂತೆ ಮುನ್ನುಗ್ತಾ ಇರೋದು ನಮಗೆಲ್ಲರಿಗೂ ಅಭಿಮಾನದ ಸಂತೋಷದ ವಿಚಾರ. ಈ MCC ಬ್ಯಾಂಕಿಗೆ ತಾವೆಲ್ಲ ಗ್ರಾಹಕಿದ್ದೀರಿ, ನಾನು ಸಹ ಇದ್ದೇನೆ. ಅಲ್ಲಿ ಹೋದರೆ ನನಗೆ ತುಂಬ ಬ್ಯಾಂಕ್ಗಳಲ್ಲಿ ಅಕೌಂಟ್ಸ್ ಇದೆ, 7 ಬ್ಯಾಂಕ್ಗಳಲ್ಲಿ ಅಕೌಂಟ್ಸ್ ಇದೆ. ಆದರೆ ಈ ಬ್ಯಾಂಕಿಗೆ ಹೋಗುವಾಗ ಆ ಕ್ಷಿಪ್ರಗತಿಯಲ್ಲಿ, ಆ ನಗುಮುಖದಲ್ಲಿ, ಆ ಒಂದು ಸ್ಪೀಡ್ನಲ್ಲಿ ಸೇವೆ ಕೊಡುವಂಥದ್ದು ಭಾಳ ಖುಷಿಯಾಗ್ತದೆ. ಇಲ್ಲಿನ ಕುಲಶೇಖರ್ ಮ್ಯಾನೇಜರ್ ಅವರಾಗಲಿ, ಜ್ಯೋತಿ ಅವರಿದ್ದಾರೆ, ಅವರ ಅಲ್ಲಿರೋ ಸಿಬ್ಬಂದಿಗಳಾಗಲಿ, ಆ ಫಾಸ್ಟ್ ಮತ್ತು ಆ ನಗುಮುಖ ಮತ್ತು ಆ ಒಂದು ಸ್ಪೀಡ್ ಭಾಳ ಖುಷಿಯಾಗ್ತದೆ, ಭಾಳ ಸಂತೋಷವಾಗ್ತದೆ ಇಲ್ಲಿ ಒಂದು ವ್ಯವಹಾರ ಮಾಡಲಿಕ್ಕೆ. ಈ ನಮ್ಮ MCC ಬ್ಯಾಂಕಿಗೂ, ಈಗ ಮುನ್ನುಗ್ಗುತ್ತಿರುವ MCC ಬ್ಯಾಂಕು ಇತರ ಕಮರ್ಷಿಯಲ್ ಬ್ಯಾಂಕು ವ್ಯತ್ಯಾಸ ಏನಂತೇಳಿದ್ರೆ, ಉಳಿದ ಕಮರ್ಷಿಯಲ್ ಬ್ಯಾಂಕ್ಗಳು ಅಂಕಿಅಂಶದಲ್ಲಿ ಅಳತೆ ಮಾಡ್ತಿರೋದಾದರೆ MCC ಬ್ಯಾಂಕ್ ನಂಬಿಕೆ, ವಿಶ್ವಾಸ ಗಳಿಸಿ ಅದರ ಮೇಲೆ ಅಳತೆಯನ್ನು, ತನ್ನ ಸಾಧನೆಯನ್ನು ಅಳತೆ ಮಾಡ್ತಾಯಿದೆ. ಉಳಿದ ಬ್ಯಾಂಕ್ಗಳು ಲಾಭವನ್ನು ಬೆನ್ನಟ್ಟಿದರೆ ಈ ಬ್ಯಾಂಕ್ ಉತ್ತಮ ಜನಸ್ನೇಹಿ ಸೇವೆಯನ್ನು ನೀಡಿ ಅದನ್ನು ಬೆನ್ನಟ್ಟುತ್ತಾ ಲಾಭವನ್ನು ಪಡೆದು ಕೀರ್ತಿಯನ್ನು ಪಡೆಯುತ್ತಿದ್ದಾರೆ. ಉಳಿದ ಬ್ಯಾಂಕ್ಗಳು ಒಂದು ವ್ಯಾಪಾರ ಸ್ಥಳವಾದರೆ ಈ MCC ಬ್ಯಾಂಕ್, ಈ ಪ್ರಸ್ತುತ ಆಡಳಿತ ಮಂಡಳಿಯು ಸಮಾಜದ ಸೇವೆ, ಸಮಾಜದ ಅಭಿವೃದ್ಧಿ ಆ ಧ್ಯೇಯದೊಂದಿಗೆ ಅದೊಂದು ಅಭಿವೃದ್ಧಿ ಮಾಡುವಂಥ ಸ್ಥಳವಾಗಿ ಪರಿವರ್ತನೆ ಆಗಿದೆ. ಸಮಯದ ಅಭಾವ ಇರುವುದರಿಂದ ನನಗೆ ಮುಂದುವರಿಸಲಿಕ್ಕೆ ಆಗ್ತಾಯಿಲ್ಲ. ಆದರೆ ಈ ಶಾರ್ಟಾಗಿ ನಾನು ಫಿನಿಷ್ ಮಾಡೋದಾದರೆ, ಒಂದು ವಿಚಾರವನ್ನು ತಮ್ಮ ಮುಂದೆ ಹೇಳೋದಾದರೆ, ತಂತ್ರಜ್ಞಾನ ಬೆಳೆಯುತ್ತಾ ಇದೆ. ನಮ್ಮ ಬ್ಯಾಂಕ್ ಆ ತಂತ್ರಜ್ಞಾನದ ಸ್ಪೀಡಿಗೆ ಇನ್ನೂ ನಾವು ಮುನ್ನುಗ್ತಾ ಹೋಗಬೇಕಾಗಿದೆ. ಬ್ಯಾಂಕಿನ ಮುಖ ಅಂತ ಹೇಳಿದರೆ ನಮ್ಮ ಸ್ಟಾಫ್ಗಳು, ಮ್ಯಾನೇಜರ್ ಆಗಲಿ, ಅಕೌಂಟೆಂಟ್ಸ್ ಆಗಲಿ, ಇತರ ಆಫೀಸರ್ಸ್ಗಳಾಗಲಿ, ಇತರ ಪ್ರತಿಯೊಂದು ಸ್ಟಾಫ್ಗಳು. ನಾನು ಆಶಿಸ್ತೇನೆ ಈ ಬ್ಯಾಂಕಿನಲ್ಲಿ ಯಾವತ್ತೂ ನಗುಮುಖದಂಥ ಸೇವೆ, ತಂತ್ರಜ್ಞಾನದೊಂದಿಗೆ ಸೇವೆ, ಅದೇ ರೀತಿಯಲ್ಲಿ ಆತ್ಮವಿಶ್ವಾಸ ಭರಿತವಾದ ಆ ವ್ಯಕ್ತಿತ್ವಗಳು ಈ ನಮ್ಮ ಸ್ಟಾಫ್ಗಳಲ್ಲಿ ಇರಲಿ ಎಂದು ಆಶಿಸ್ತೇನೆ. ಯಾವಾಗ ಆತ್ಮವಿಶ್ವಾಸ ಭರಿತ ಸ್ಟಾಫ್ಗಳಿದ್ದಾರಾ ಆವಾಗ ಪಾಸಿಟಿವ್ ವೈಬ್ರೇಷನ್ ಪ್ರಾರಂಭವಾಗುತ್ತೆ. ಅಲ್ಲಿ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ, ಗ್ರಾಹಕರಿಗೂ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ, ಅವರಿಗೂ ಉತ್ತಮ ಸೇವೆ ಸಿಗ್ತದೆ. ಆದ್ದರಿಂದ ಆಡಳಿತ ಮಂಡಳಿ ಕೇಳ್ಕೊಳ್ತಾ ಇದ್ದೇನೆ, ನಮ್ಮ ಪ್ರತಿಯೊಬ್ಬ ಸ್ಟಾಫಿಗೂ ತಂತ್ರಜ್ಞಾನದಲ್ಲಿ ವಿಶೇಷವಾದ ಜ್ಞಾನವನ್ನು, ಅದೇ ರೀತಿಯಲ್ಲಿ ಈಗಾಗಲೇ ನಗುಮುಖದಲ್ಲಿ ಸೇವೆ ಇದ್ದಾರೆ, ಇನ್ನೂ ಅತ್ಯಂತ ನಗುಮುಖದಿಂದ ಸೇವೆ ಮಾಡಲಿಕ್ಕೆ, ಜನಾನುರಾಗಿಯಾಗಿ ಸೇವೆ ಮಾಡಲಿಕ್ಕೆ, ಕುಲಶೇಖರದ ಪರಿಸರದ ಪ್ರತಿಯೊಂದು ಮನೆಯ ಅವರ ಹೆಸರುಗಳು, ಗ್ರಾಹಕರ ಹೆಸರುಗಳು, ಕುಟುಂಬದ ಸ್ಥಿತಿಗತಿಗಳು, ಕುಟುಂಬಕ್ಕೆ ಏನು ಆರ್ಥಿಕ ಸ್ಥಿತಿಗತಿ ಅಗತ್ಯವಿದೆ ಎಂಬುದನ್ನು ಮನಗಂಡು ಆ ರೀತಿ ಅವರಿಗೆ ಸೇವೆಯನ್ನು ನೀಡುವಂತಾಗೆ ಅವರಿಗೆ ಪ್ರೋತ್ಸಾಹಿಸಿ ಈ ಬ್ಯಾಂಕಿನ ಶಾಖೆ ಮುಖಾಂತರ ಇಡೀ ನಮ್ಮ ಕುಲಶೇಖರ ಪ್ರದೇಶ ಭಾಳಷ್ಟು ಅಭಿವೃದ್ಧಿ ಆಗಲಿ ಎಂದು ಹಾರೈಸುತ್ತಾ, ನಮ್ಮ ಈ ಬ್ಯಾಂಕ್ ಮುಂದಿನ ದಿನಗಳಲ್ಲಿ ಪಾರಂಪರ್ಯತೆಯನ್ನು ಜೊತೆಗೆ ಅಭಿವೃದ್ಧಿಯ ಜೊತೆಗೆ ಮಾಡರ್ನೈಸೇಷನ್ ಇಟ್ಕೊಂಡು ಸಮಾಜದಲ್ಲಿ, ಇಡೀ ನಮ್ಮ ರಾಜ್ಯದಲ್ಲಿ ಒಂದು ಬೆಳಕಾಗಿ ಸೂರ್ಯನಂತೆ ಪ್ರಜ್ವಲಿಸಲಿ ಎಂದು ಹಾರೈಸುತ್ತಾ, ಈ ಅವಕಾಶವನ್ನು ಮಾಡಿಕೊಟ್ಟಂಥ ಅಧ್ಯಕ್ಷರಿಗೂ, ಆಡಳಿತ ಮಂಡಳಿ ಸದಸ್ಯರಿಗೂ,
ಅದೇ ಸ್ಟಾಫ್ ಮೆಂಬರ್ಸ್ಗಳಿಗೂ ಧನ್ಯವಾದಗಳನ್ನು ಹೇಳುತ್ತಾ, ನನಗೆ ರೆಕಗ್ನೈಸ್ ಮಾಡಿ ಇಲ್ಲಿ ಅತಿಥಿಯಾಗಿ ಕರೆದಕ್ಕೆ ತಮಗೆ ಧನ್ಯವಾದಗಳನ್ನು ಹೇಳುತ್ತಾ, ಈ ಬ್ಯಾಂಕ್ ಅಭಿವೃದ್ಧಿ ಆಗಲಿ ಎಂದು ಹಾರೈಸ್ತೇನೆ. ಧನ್ಯವಾದಗಳು.